ನಾನು ಇವತ್ತು ನಿಮಗೆ ಯಾವ ಪ್ಲೇಸ್ ತೋರಿಸ್ತಾ ಇದ್ದೀನಿ ಅಂದರೆ ಸರಿಸುಮಾರು 1964ರಲ್ಲಿ ಒಂದು ದೊಡ್ಡದಾದ ಸೈಕ್ಲೋನ್ ಬಂದು 200ಕ್ಕೂ ಅಧಿಕ ಜನ ಸತ್ತಿರುವಂತಹ ಒಂದು ಬ್ರಿಡ್ಜ್. ಬನ್ನಿ ಅದು ಯಾವ ಬ್ರಿಡ್ಜ್ ಅಂತ ನೋಡೋಣ. ಹಾಯ್ ಹೆಲೋ ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನು. ಎಲ್ಲರೂ ಹೇಗಿದ್ದೀರಾ? ನಾನು ಆ್ಯಕ್ಚುಲಿ ಮೈಕ್ ಹಾಕ್ಕೊಂಡೆ, ಆದ್ರೂ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಅಲ್ಲಿ ನೀವು ನೋಡ್ದಂಗೆ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಗಾಳಿ, ಮೈಕ್ ಕೂಡ ತಡೀತಾ ಇಲ್ಲ, ಅಷ್ಟು ಗಾಳಿ ಇದೆ ಆ ಬ್ರಿಡ್ಜ್ ಮೇಲೆ. ಸೊ ನಾನು ನಿಮಗೆ ಇವತ್ತು ತೋರ್ಸೋಕೆ ಹೊರಟಿರೋದು ಪಂಬನ್ ಬ್ರಿಡ್ಜ್. ನನ್ನ ಹಿಂದೆ ನಿಮಗೆ ಏನು ಟ್ರ್ಯಾಕ್ ಕಾಣಿಸ್ತಿದೆ ನೋಡಿ, ಆ ಟ್ರ್ಯಾಕ್ ಮೇಲೆ ಒಂದು ವರ್ಷ ಹಿಂದೆ ಟ್ರೈನ್ ಓಡಾಡ್ತಾ ಇತ್ತು. ಆ ಟ್ರೈನ್ ಜರ್ನಿ ಮಾಡೋಣ ಅಂತಲೇ ಬಂದೆ, ಬಟ್ ಇಲ್ಲಿ ಇದನ್ನು ಬ್ಯಾನ್ ಮಾಡಿದ್ದಾರೆ ಈಗ. ಗುರುಗಳೇ, ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೆ ಇದನ್ನು ನೋಡೋಕ್ಕೆ ಮತ್ತು ಈ ಟ್ರೈನ್ ಜರ್ನಿ ಮಾಡೋಣ ಅಂತ. ಬಟ್ಟು ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ, ನೆಕ್ಸ್ಟು ಆ ಕಡೆ ನಿಮ್ಗೊಂದು ಕಾಣಿಸ್ತಿದೆ ನೋಡಿ ಬ್ರಿಡ್ಜು, ಅದು ಹೊಸದು ನಡೀತಾ ಇದೆ. ಅಂದರೆ ಕಾಮಗಾರಿ ಇನ್ನೂ ಪೂರ್ಣ ಆಗಿಲ್ಲ, ಅದು ನಡೀತಾ ಇದೆ. ಸೊ ಇನ್ನೂ ಒಂದು 2 ವರ್ಷದಲ್ಲಿ ಮೇ ಬಿ ಫಿನಿಷ್ ಆಗ್ಬೋದು, ಆಗ ಈ ಟ್ರೈನ್ ಜರ್ನಿ ಮಾಡ್ಬೋದು. ಬಟ್ ಓಲ್ಡ್ ಅಂದರೆ ಓಲ್ಡೇ ನೋಡಿ, ಇದು ಓಲ್ಡ್ ಟ್ರ್ಯಾಕ್. ಈಗ ಬಂದ್ಬಿಟ್ಟು ನಾನು ಬಂದಿದ್ದೀನಿ ಪಂಬಂ ಬ್ರಿಡ್ಜ್. ಪಂಬಂ ಬ್ರಿಡ್ಜ್ ಬಂದ್ಬಿಟ್ಟು ರಾಮೇಶ್ವರಂಗೆ ಅಂದ್ರೆ ಹೈಲ್ಯಾಂಡ್ಗೆ ಕನೆಕ್ಟ್ ಆಗುವಂತ ಪ್ಲೇಸ್ ಇದು. ಗುರುಗಳೇ, ಲಾಸ್ಟ್ ಇಯರ್ವರೆಗೂ ಇದ್ರ ಮೇಲೆ ಟ್ರೈನ್ ಓಡಾಡ್ತಾ ಇತ್ತು. ನಾನು ಆ ಟ್ರೈನ್ ಓಡಾಡ್ತಾ ಇತ್ತು ಅಂತಲೇ ಬಂದೆ. ಬಟ್ ಇದಕ್ಕೆಲ್ಲ ಕಾರಣ ಏನು ಅಂದರೆ ಈ ಬ್ರಿಡ್ಜ್ ನಿಮ್ಗೆ ಏನು ಕಾಣಿಸ್ತಿದೆ, ಈ ಮೆಟಲ್ ಬ್ರಿಡ್ಜು, ಇದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ರಸ್ಟ್ ಹಿಡಿದಿದೆ. ಮತ್ತು ಇದನ್ನು ಶಿಪ್ಸು, ಬೋಟುಗಳು ಅವು ಇವು ಬಂದಾಗ ಇದನ್ನು ಮೇಲೆ ಕೆತ್ತಿ ಮತ್ತು ಕೆಳಗಡೆ ಇಳಿಸ್ತಿದ್ರಲ್ವ, ಆ ಟೈಮಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಹಾಳಾಗಿದೆ. ಹಾಗಾಗಿ ಇದರಿಂದ ತುಂಬ ರಿಸ್ಕೇ ಅಂತ ಹೇಳ್ಬಿಟ್ಟು ಇಲ್ಲಿ ಟ್ರೈನ್ ಜರ್ನಿನ ಸ್ಟಾಪ್ ಮಾಡಿ ಪಕ್ಕದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಮಂಡಪಂನಿಂದ ರಾಮೇಶ್ವರಂಗೆ ಕನೆಕ್ಟಿವಿಟಿ ಆಗುವಂತ ಬ್ರಿಡ್ಜ್. ಈಗ ಸದ್ಯಕ್ಕೆ ಬಂದ್ಬಿಟ್ಟು ಈ ತರ ವೆಹಿಕಲ್ಸ್ ಅಷ್ಟೇ ಓಡಾಡ್ತಾ ಇದೆ. ಮುಂದಿನ ಕಾಲದಲ್ಲಿ ಈಗ ಹೊಸ ಬ್ರಿಡ್ಜ್ ನ ರೆಡಿ ಮಾಡಿದ್ದಾರೆ. 2 ಟ್ರ್ಯಾಕ್ ಅದು. ಮುಂಚೆ ಹಳೇದು ಬಂದ್ಬಿಟ್ಟು 1 ಟ್ರ್ಯಾಕ್, ಈಗ ಹೊಸದು ಬಂದ್ಬಿಟ್ಟು 2 ಟ್ರ್ಯಾಕ್ ಬ್ರಿಡ್ಜ್ ಅದು. ಅದೇ ರೈಲ್ ಹೋಗ್ಬೋದು ಬರ್ಬೋದು. ಸೊ ಹೊಸದು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಬಟ್ ಹಳೇದ್ರಲ್ಲಿ ಜರ್ನಿ ಮಾಡೋಣ ಅಂತಿದ್ದೆ, ಜರ್ನಿ ಮಾಡಕ್ ಆಗಿಲ್ಲ. ದ ಮೋಸ್ಟ್ ಡೇಂಜರಸ್ ಟ್ರೈನ್ ಜರ್ನಿ ಅಂದ್ರೆ ವರ್ಲ್ಡ್ ಅಲ್ಲೇ ಇದೆ ಅನ್ಕೋಬಹುದು. ಗುರುಡೆ, ಈ ಬ್ರಿಡ್ಜ್ ಕಾಣ್ತಿದೆ, ಈಗಲೂ ಆಪ್ರೇಟ್ ಆಗ್ತಿದೆ ಮ್ಯಾನ್ಯುಯಲಿ. ಮುಂಚೆ ಎಲ್ಲ ಸ್ವಲ್ಪ ಆಟೋಮೆಟಿಕ್ಕಾಗಿ ಇರೋದು ಅನಿಸುತ್ತೆ. ಈಗ ನೋಡಿ ಅಲ್ಲಿ ಕಾಣಿಸ್ತಿದೆ, ಅದು ಬಂದ್ಬಿಟ್ಟು ಪೋರ್ಟ್ ಏರಿಯಾ. ಅಲ್ಲಿರೋ ಹಡಗುಗಳೆಲ್ಲ ಬಂದ್ಬಿಟ್ಟು ಈ ದಾರಿಯಲ್ಲೇ ಹೋಗಬೇಕು, ಸಮುದ್ರದ ಮಾರ್ಗದಲ್ಲಿ ಹೋಗಬೇಕು ಅಂದರೆ. ಪಕ್ಕದಲ್ಲಿ ನಿಮ್ಗೆ ಅದು ಕಾಣಿಸ್ತಿರೋದು ಹೊಸ ಬ್ರಿಡ್ಜು. ಇನ್ನೂ ಆಲ್ಮೋಸ್ಟ್ 2 ವರ್ಷ ತಗೊಳುತ್ತೆ ಅನಿಸುತ್ತೆ. ಸೊ ಈ ಆ ಬ್ರಿಡ್ಜ್ ಒಂದು ಮಾತ್ರ ಆ ಗೇಟ್ ಆಟೋಮೆಟಿಕ್ ಮಾಡೋಕ್ಕೆ ಅಂತ ಹೊರಟಿದ್ದಾರೆ. ಸೊ ಇಲ್ಲಿ ಹಡಗುಗಳು ಹೋಗಬೇಕು ಮತ್ತು ಅಲ್ಲಿಂದ ಟ್ರೈನೂ ಬರಬೇಕು. ಸೊ ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡ್ತಿದ್ದಾರೆ. ಪ್ಲಸ್ ಇದು ಡಬಲ್ ಟ್ರ್ಯಾಕು. ಸೊ ನೆಕ್ಸ್ಟು ಅದು ಬಂದ್ಬಿಟ್ಟು ಒಂದು 50 ವರ್ಷ, ಒಂದು 100 ವರ್ಷ ಖಂಡಿತವಾಗೂ ಬರುತ್ತೆ. ಸೊ ಇನ್ನೂ ಫ್ಯೂಚರಲ್ಲಿ ಹಂಗಾಗಿ ಪ್ಲ್ಯಾನ್ ಮಾಡ್ತಾರೆ. ಬಟ್ ಇದ್ರ ಮೇಲೇನೂ ಒಂದು ರೈಡ್ ಮಾಡೋಣ, ಇನ್ನೂ 2 ವರ್ಷ ಇಲ್ಲ 3 ವರ್ಷ ಆಗ್ಬೋದು. ಈ ವಿಡಿಯೋನು ನಮ್ಮ ಈ ವಿನು ಕನ್ನಡದ ಸಂಚಾರಿ ಚಾನಲಲ್ಲಿ ಹಾಕೋಣ. 1964 ಅಲ್ಲಿ ಹಿಂದೆ ಅಂದ್ರೆ ಆ ಟೈಮಲ್ಲಿ ಸೈಕ್ಲೋನ್ ಬಂದಿಲ್ಲ. ಆ ಸೈಕ್ಲೋನ್ ಟೈಮಲ್ಲಿ ಟ್ರೈನ್ ಬಿದ್ದೋಗಿ ಆಲ್ಮೋಸ್ಟ್ 100ರಿಂದ 150 ಜನ ಬಿದ್ದುಬಿಟ್ಟಿದ್ರು. ಗುರುಳಿ, ಟ್ರ್ಯಾಕ್ ಪಕ್ಕದಲ್ಲೇ ನೋಡಿ, ಈಗ ಸಂಚರಿಸುವಂಥ ಬಸ್ಸುಗಳಾಗ್ಬೋದು, ಕಾರುಗಳಾಗ್ಬೋದು, ಈ ಥರ ಮೂವ್ ಆದಾಗ ಪಕ್ಕದಲ್ಲಿ ಫುಲ್ ಫೀಲ್ ಆಗುತ್ತೆ, ಬ್ರಿಡ್ಜೇ ಅಲ್ಲಾಡ್ದಂಗೆ ಅನಿಸುತ್ತೆ. ನೋಡಿ ಝೂಮ್ ಮಾಡಿ ನೋಡ್ತೀನಿ, ಇದು ನೋಡಿ ಎಷ್ಟು ರಸ್ಟ್ ಹಿಡಿದಿದೆ ಸಾಲ್ಟ್ ವಾಟರ್ಗೆ. ಬಟ್ ಆದರೂ ಇಷ್ಟು ವರ್ಷದಿಂದ ಬಂದಿದೆಯಲ್ವ ಗುರು, ಸೂಪರ್. ನೋಡಿ ಟ್ರ್ಯಾಕ್ ಏನೂ ಆಗಿಲ್ಲ, ಟ್ರ್ಯಾಕ್ ಇನ್ನೂ ಚೆನ್ನಾಗಿದೆ. ಆದರೂ ಪಕ್ಕದಲ್ಲಿ ಇನ್ನೂ ಚೆನ್ನಾಗಿರೋದು ಆ ಬ್ರಿಡ್ಜ್ ಆಪೋಸಿಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಕ್ಕೆ. ತೋರಿಸ್ತೀನಿ ನೋಡಿ. ನೋಡಿ ಅದು ಪೋರ್ಟ್ ಏರಿಯಾ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ಕ್ಯಾಮ್ರಾದಲ್ಲಿ ಎಷ್ಟು ಜಸ್ಟಿಫೈ ಮಾಡ್ತೀನೋ ಗೊತ್ತಿಲ್ಲ ನಾನು, ಬಟ್ ಆಚೆಯಿಂದ ನೋಡ್ಲಿಕ್ಕಂತೂ ಸಿಕ್ಕಾಪಟ್ಟೆ ಇದೆ, ಚೆನ್ನಾಗಿದೆ. ನೋಡಿ ಒಬ್ಬೊಬ್ರು ಕಾರುಗಳು ಇಲ್ಲಿ ನಿಲ್ಸಿ, ಆಟೋಗಳು ಇಲ್ಲಿ ನಿಲ್ಸಿ, ಅಂದ್ರೆ ಇಲ್ಲಿ ನಿಲ್ಸಿ ಇಲ್ಲಿಂದ ಬಂದು ಅದನ್ನ ಮತ್ತೆ ಈ ಹಾರ್ಬರ್ ನ ಎರಡನ್ನೂ ನೋಡ್ತಾರೆ. ಇಲ್ಲಿಂದ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನೀವಂತೂ ಮಿಸ್ ಮಾಡದೇ ಇರೋಂತ ಪ್ಲೇಸ್ ಅಂದ್ರೆ ಈ ಬ್ರಿಡ್ಜ್ ಮೇಲೆ ಇಳಿದು ನೋಡ್ಲೇಬೇಕು. ಓಕೆನಾ? ಈಗ ಸನ್ಸೆಟ್ಗೆ ಅಂತಾನೆ ಬಂದಿದೀವಿ. ಸಮಯ ಆಗಿದೆ ಈಗ 4:45. ನೋಡಿ ಇದೆಲ್ಲ ಫಿಶರ್ ಮ್ಯಾನ್ಗಳ ಬೋಟುಗಳು. ಇದು ಪಂಬಂ ಬ್ರಿಡ್ಜ್, ಸಿಕ್ಕಾಪಟ್ಟೆ ಬೋಟುಗಳಿದಾವೆ. ಆ ಕಡೆ ಹೋದ್ರೇನೆ ಮಂಡಪಂ. ಅಂದ್ರೆ ನಾವು ಬೆಂಗಳೂರಿಗೆಲ್ಲ ಹೋಗ್ಬೇಕಂದ್ರೆ ಇದೇ ತರ ಆ ಕಡೆಗೆ ಹೋಗ್ಬೇಕು, ಕ್ರಾಸ್ ಮಾಡ್ಲೇಬೇಕು.
ಗುರುಗಳೇ ಇದು ಬಂದ್ಬಿಟ್ಟು ಈ ಎಂಡು ರಾಮೇಶ್ವರಂ ಎಂಡು. ಸೊ ಇದು ಬಂದ್ಬಿಟ್ಟು ಈ ಕಡೆಯಿಂದಾನು ಫಿನಿಶ್ ಮಾಡ್ಕೊಂಡ್ ಬರ್ತಾ ಇದಾರೆ. ಅಲ್ಲಿ ನೋಡಿ ಕ್ರೇನ್ ಕಾಣಿಸ್ತಿದ್ಯಾ, ಈ ಕಡೆಯಿಂದ ಮಾಡ್ಕೊಂಡ್ ಬರ್ತಾ ಇದಾರೆ, ಪ್ಲಸ್ ಆ ಕಡೆಯಿಂದಾನು ಮಾಡ್ಕೊಂಡ್ ಬರ್ತಾ ಇದಾರೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದನ್ನ ಫಿನಿಶ್ ಮಾಡ್ತಾರೆ. ಅಲ್ಲಿ ನೋಡಿ, ನೀವು ಸಪೋಸ್ ಲಾಸ್ಟ್ 1 ವರ್ಷ 2 ವರ್ಷ ಹಿಂದೆ ಏನಾದ್ರು ಜರ್ನಿ ಮಾಡಿದ್ರೆ ಆ ಸೆಂಟ್ರಲ್ ಹೋಗ್ತಾ ಇದ್ರಿ, ಎಷ್ಟು ಚೆನ್ನಾಗಿರೋದು ಅಲ್ವಾ. ನೋಡಿ ಸನ್ಸೆಟ್, ವಾವ್ ಅದ್ಭುತವಾಗಿದೆ. ಗುರುಗಳೇ ಆಟೋ ಅವ್ರು ಹೇಳಿದ್ದಾರೆ. ಸೊ ಆಟೋ ಅವರು ಬಂದ್ಬಿಟ್ಟು ಆ ಎಂಡ್ ಅಲ್ಲಿ ಇರ್ತಾರೆ, ಈ ಬ್ರಿಡ್ಜ್ ಅಲ್ಲಿ ನಿಲ್ಸೋಂಗಿಲ್ಲ. ಹಾಗಾಗಿ ನಾವು ಬಂದ್ಬಿಟ್ಟು ಆ ಎಂಡ್ ಹೋಗ್ಬೇಕು, ಇಲ್ಲ ಅವ್ರಿಗೊಂದು ಕಾಲ್ ಮಾಡ್ಬೇಕು. ಅವ್ರು ಕಾಲ್ ಮಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ಪಿಕಪ್ ಮಾಡ್ಕೊಂತಾರೆ. ಇದು ಮಾತ್ರ ಮಿಸ್ ಮಾಡ್ಬೇಡಿ, ಓಕೆನಾ. ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಈಗೆಲ್ಲ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಹಿಂಗೆ ಗುರು. ಅದು ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದು ಎಂಡು. ಗುರುಗಳೇ, ಐ ಹೋಪ್ ನಿಮ್ಗೆ ಪಂಬಂ ಬ್ರಿಡ್ಜ್ ಇಷ್ಟ ಆಯ್ತು ಅನ್ಸುತ್ತೆ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು. ಸೊ ಇಲ್ಲಿಗೆ ಈ ಪಂಬಂ ಬ್ರಿಡ್ಜ್ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಎಲ್ಲರೂ ಖುಷಿಯಾಗಿರಿ.